ಬೇಲೂರು, ಹೊಳೆನರಸೀಪುರ, ಚನ್ನಪಟ್ಟಣ ಆ ಭಾಗದೆಲ್ಲ ಅರ್ಕಲ್ಗೂಡಲ್ಲೆಲ್ಲ ಆಗಿದೆ. ನಾನ್ ಕೇಳೋದು ಏನಂತಂದ್ರೆ ನಾವು ಇನ್ಶೂರೆನ್ಸ್ ಮಾಡಿಸ್ಕೋಬೇಕಂತ ಫಸಲ್ ಬಿಮಾ ಯೋಜನೆ ಐಡಿಯಾ ಆಗಿರ್ಬೋದು. ನಾವು ಮಾಡಿದ್ರೆ ನಾವೇನಾದ್ರು ಹೋರಾಟ ಮಾಡಿ ರೈತರಿಗೆ ಒಂದು ರಿಲೀಫ್ ಅನ್ನ ಕೊಡಿಸ್ಕೊಡ್ತೀವಿ. ಆದ್ರೆ ಇದೇ ರೀತಿ ಮತ್ತೆ ಈ ವಾರದಲ್ಲಿ ಹೆಚ್ಚಾದಲ್ಲಿ ನಾನು ಕೃಷಿ ಸಚಿವರನ್ನ ಮನವಿ ಮಾಡಿ ಏನಾದ್ರೂ ಒಂದು ಉನ್ನತವಾದಂತಹ ಒಂದು ರೈತರಿಗೆ ವರವಾದಂತ ಒಂದು ತೀರ್ಮಾನ ತಗೊಂಡು ಮುಂದಿನ ದಿನಗಳಲ್ಲಿ ಪರಿಹಾರ ಕೊಡುವಂತ ಕೆಲಸ ಮಾಡ್ಬೋದು ನಾವು ಮನವಿ ಮಾಡ್ಬೋದು. ಅದೇ ಇಲ್ಲಿವರೆಗೂ ಸರ್ಕಾರದಲ್ಲಿ ಅದು ಯಾವ ಮಾನದಂಡ ಇಲ್ಲ, ಅದು ಯಾವ ರೀತಿ ಗೈಡ್ಲೈನ್ಸ್ ಇಲ್ಲ. ಮುಂದಿನ ದಿನಗಳು ನಾವು ಮನವಿ ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಇದೇ ರೀತಿ ಈ ಫಂಗಲ್ ಡಿಸೀಸ್ ಜಾಸ್ತಿ ಆಗುತ್ತೆ. ಸರ್ಕಾರಿಗಳ ಮಣ್ಣಿಂದು ಫಲವತ್ತತೆ ಇಲ್ಲ, ಹಾಗಾಗಿ ಜೋಳ ಆ ತರ ಬಂದಿದೆ. ನಮ್ಮ ತೆಗ್ಸಿ ನೀವು ಇದು ಕಳ್ಸೋದಿಗೆ ಲ್ಯಾಬಿಗೆ ಕಳ್ಸೋದಿಗೆ ಅಷ್ಟು ರೈತರು ಈಗ ಜೆಡಿ ಅವರು ಆಗ್ಲೇ ಲ್ಯಾಬ್ಗೆ ಕಳಿಸಿ ಇನ್ನೊಂದು 3 ದಿನದಲ್ಲಿ GKVಗೆ ಬೀಜಗಳನ್ನ ಕಳಿಸಿದ್ದಾರೆ. ಸುಮಾರು ಎಷ್ಟು ಸ್ಯಾಂಪಲ್ಸ್ ಕಳಿಸಿದ್ವಿ ನಾವು? ಒಂದು 1000 ಸ್ಯಾಂಪಲ್ಸ್ ಕಳಿಸಿದ್ದೀವಿ. ಪ್ರತಿ ತಾಲೂಕಿಂದ ಒಂದು 60-70 ಸ್ಯಾಂಪಲ್ಸ್ ನಾವು ಕಳಿಸಿದ್ವಿ. GKV 3 days ಅಲ್ಲಿ ನಮಗೆ ರಿಪೋರ್ಟ್ ಬರ್ತದೆ. ಅದು ಕಳಪೆ ಬೀಜದಿಂದ ಆಗಿದೆಯಾ ಇಲ್ಲ ಅಂದ್ರೆ ಫಂಗಲ್ ಡಿಸೀಸ್ ಆಗಿದೆಯಾ, ಅದು ಇನ್ನೊಂದು 3 ದಿನದಲ್ಲಿ ಆ ರಿಪೋರ್ಟ್ಸ್ ಅನ್ನ ಬರ್ತದೆ. ಜೊತೆಗೆ ನೀವು ಹೇಳಂಗೆ ಮಣ್ಣಿನ ಫಲವತ್ತತೆ ನಾವು ಸಾಯಿಲ್ ಟೆಸ್ಟಿಂಗ್ ನ ಇನ್ಕ್ರೀಸ್ ಮಾಡಿ ಅಂತ ಈ ಸಭೆಯಲ್ಲಿ ಹೇಳಿದ್ವಿ. ಮ್ಯಾಸಿವ್ ಆಗಿ ಏನು ಮಣ್ಣು ಪರೀಕ್ಷೆನ ನಾವು ಜಾಸ್ತಿ ಮಾಡಬೇಕು. ಅದರ ಮುಂದಿನ ದಿನಗಳಲ್ಲಿ ಪರೀಕ್ಷೆ ಹೆಚ್ಚು ಮಾಡೋದಕ್ಕೆ ಕೆಲಸವನ್ನ ಮಾಡ್ತೀವಿ. ಈ 3 ದಿನದಲ್ಲಿ ಏನಾದ್ರು GKVಗೆ ನಾವು ಕಳಿಸಿದ್ವಿ ಕಳಪೆ ಗುಣಮಟ್ಟದ ಪರೀಕ್ಷೆ ಒಂದು ರಿಪೋರ್ಟ್ ಬರ್ತದೆ. ಅದನ್ನ ನೋಡಿ ಮುಂದಿನ ದಿನಗಳಲ್ಲಿ ಆಗೇನಾದ್ರೂ ಕಳಪೆ ಬೀಜ ಆಗಿದ್ವಿ ಅದು ಸರ್ಕಾರದಲ್ಲಾಗಿರ್ಬೋದು ಇಲ್ಲ ಪ್ರೈವೇಟ್ ಅವ್ರದ್ದಾಗಿರ್ಬೋದು ಕ್ರಮ ತಗೊಳ್ಳುವಂತ ಕೆಲಸವನ್ನ 100% ಮಾಡ್ತೀವಿ. ಸರಿ, ಈ ಕಂಪನಿ ಕಡೆಯವ್ರ ಸೈಂಟಿಸ್ಟ್ ಏನು ಅಡ್ವೈಸರ್ ಅಂತಲ್ಲ ಅವ್ರನ್ನ ಕರೆಸಿದೆ. ಅವರು ಹೇಳೋದು 25 ದಿನ ಯಾವುದೇ ರೀತಿಯಂತ ಕಾಯಿಲೆ ಬರಲ್ಲ ನಾವು ಕಲ್ಟಿವೇಟ್ ಮಾಡಿದ್ಮೇಲೆ ಅಂತ ಮಾಹಿತಿ ಕೊಡ್ತಾರೆ. ಎಲ್ಲ ಕಂಪನಿಯರು ಒಂದೇ ರೀತಿ ಮಾಹಿತಿ ಕೊಡ್ತಿದ್ದಾರೆ. ಆದ್ರೆ ನಮ್ಗೇನೋ ಒಂದ್ ಕಡೆ ಅನುಮಾನ ಇದೆ. ಯಾಕಂದ್ರೆ ಬಿತ್ತನೆ ಆದ 15 ದಿನಕ್ಕೆಲ್ಲ ಕಾಯಿಲೆ ಶುರುವಾಗ್ತಾ ಇರುತ್ತೆ ಅನ್ನೋದು ನಮ್ಮ ಮಾಹಿತಿ ಇರುತ್ತೆ. ಹಾಗಾಗಿ ಈ ಪರೀಕ್ಷೆಯಲ್ಲಿ ಬರ್ಲಿ, ಗುಣಮಟ್ಟದ ವಿಷಯದಲ್ಲಿ ಬರ್ಲಿ. ಹಾಗೇನಾರಾದ್ರೆ ಕೇಂದ್ರ ನಮ್ಮ ಕೃಷಿ ಸಚಿವರಿಗೆ ಮಾಹಿತಿ ಅಂತ ಕಂಪನಿ ವಿರುದ್ಧ ಕ್ರಮ ತಗೊಳ್ಳಿಕ್ಕೆ ನಾವು ಶಿಫಾರಸನ್ನು ಮಾಡ್ತೀವಿ. ಕಳೆದ 15-20 ದಿನದಿಂದ ಮೆಕ್ಕೆಜೋಳಕ್ಕೆ ಫಂಗಲ್ ಡಿಸೀಸ್ ಕಾಡ್ತಾ ಇದ್ವಿ. ನಮ್ಮ ಹಾಸನ, ಹೊಳೆನರಸೀಪುರ, ಚನ್ನಪಟ್ಟಣ ಮತ್ತೆ ಅಕ್ಕಲ್ಕೋಟ್ ಭಾಗದ ಕಡೆ ಜೋಳ ಬಿತ್ತನೆ ಆದ ಒಂದು 15-20 ದಿನದಲ್ಲಿ ಫಂಗಲ್ ಡಿಸೀಸ್ ಕಾಡ್ತಾ ಇದೆ. ಅದೊಂದು ಏನಂತ ಹೇಳ್ತಾರಲ್ಲ ಏರ್ಬೋರ್ನ್ ಡಿಸೀಸು. ಮತ್ತೆ ಕ್ರಾಪ್ ರೊಟೇಷನ್ ನಮ್ಮ ರೈತರುಗಳು ಪಾಲಿಸ್ತಾರೆ. ಹಾಗಾಗಿ ಫಂಗಲ್ ಡಿಸೀಸ್ ಬಗ್ಗೆ ತುರ್ತಾಗಿ ನಾವೊಂದು ಸಭೆಯನ್ನ ಮಾಡಿ ನಮ್ಮ ಕಾರಿಕೆರೆ ಕೃಷಿ ವಿಶ್ವವಿದ್ಯಾಲಯದ ಸೈಂಟಿಸ್ಟ್ ಇವತ್ತೆಲ್ಲ ಫೀಲ್ಡ್ಗೆ ವಿಸಿಟ್ ಮಾಡಿ ನಮ್ಮ JD ಅವರು ನಮ್ಮ EDs ಮತ್ತೆ ADs ಎಲ್ಲ ಸಭೆಯನ್ನ ಮಾಡಿದ್ವಿ. ಸಭೆಯಲ್ಲಿ ಸವಿಸ್ತಾರವಾಗಿ ಏನೇನು ನಾವು ಕ್ರಮಗಳನ್ನು ತಗೋಬೇಕು, ರೈತರು ನಾವು ಏನೇನು ಅರಿವನ್ನ ಮುಗಿಸ್ಬೇಕು ಅನ್ನೋದನ್ನ ನಾವಿವತ್ತು ಚರ್ಚೆಯನ್ನ ಮಾಡಿದ್ವಿ. ಯಾಕಂತ ಹೇಳಿದ್ರೆ ನಮ್ಮ JD ಅವರು ಏನಕ್ಕೆ ಫ್ರಮ್ 11th there's a prediction of rainfall, ಮಳೆ ಮತ್ತೆ 11ನೇ ತಾರೀಕಿಂದ ಒಂದು 10 ದಿನ ಮಳೆ ಇರ್ತದೆ ಅಂತ ಹೇಳ್ತಾರೆ. ಯಾಕಂದ್ರೆ ಆಗ ಅಷ್ಟರಲ್ಲಿ ಮತ್ತೆ ರೈತರು ಕಲ್ಟಿವೇಶನ್ ಶುರು ಮಾಡ್ತಾರೆ. ಜೋಳನ ಅತಿ ಹೆಚ್ಚು ನಮ್ಮ ಜಿಲ್ಲೆಯಲ್ಲಿ ಬೆಳೆದ್ರಿಂದ ನಾವು ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕು. ಹಾಗಾಗಿ ನಾವು ಒಂದಷ್ಟು ಸೂಚನೆಗಳನ್ನ ಕೊಟ್ಟಿದ್ದೀವಿ. ಮೊದಲನೇ ಸೂಚನೆ ಅಂತ ಏನಂತ ಹೇಳಿದ್ರೆ ಕ್ರಾಪ್ ರೊಟೇಷನ್ ನ ಪಾಲಿಸಿ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ನಮ್ಮ ರೈತರು ನಮ್ಮ ದೇಶದ ಬೆನ್ನೆಲುಬು. ನಮ್ಮ ಜಿಲ್ಲೆಯಲ್ಲಿ ಆಗಿರ್ಬೋದು, ಸೌತ್ ಕರ್ನಾಟಕದಲ್ಲಿ ಸ್ವಲ್ಪ ಹೈನುಗಾರಿಕೆ ಜಾಸ್ತಿ ಇದೆ. ಹಾಗಾಗಿ ಕ್ರಾಪ್ ರೊಟೇಷನ್ ನಮ್ಮ ರೈತರು ಪಾಲಿಸ್ತಾ ಇರೋದ್ರಿಂದ ಈ ಫಂಗಲ್ ಡಿಸೀಸ್ ಬರ್ತದೆ ಅಂತ ನಮ್ಮ ಸೈಂಟಿಸ್ಟ್ ಅವರು ಇವತ್ತು ಮಾಹಿತಿ ಕೊಟ್ಟಿದ್ದಾರೆ ಸಭೆಯಲ್ಲಿ. ಜೊತೆಗೆ ಮೆಡಿಸಿನ್ಸ್ ನ ಇಷ್ಟು ದಿನ ನಾವು ಕೊಡ್ತಿರ್ಲಿಲ್ಲ. ಈಗ ಸುಮಾರು ಎಷ್ಟು % ಸಬ್ಸಿಡಿ? 50% ಸಬ್ಸಿಡಿಲಿ ನಾವು ಮೆಡಿಸಿನ್ಸ್, ಆ ಫಂಗಲ್ ಡಿಸೀಸ್ ಏನೇನು ಮೆಡಿಸಿನ್ಸ್ ಬೇಕನ್ನೋದನ್ನ ನಾಳೆ ಅಂದ್ರೆ ಮಂಗಳವಾರ ನಾಳೆ ಸಂಜೆ ಒಳಗಡೆ ಎಲ್ಲಾ ರೈತ ಸಂಪರ್ಕ ಕೇಂದ್ರ ನಮ್ಮ ಜಿಲ್ಲೆಯಲ್ಲಿ 38 ರೈತ ಸಂಪರ್ಕ ಕೇಂದ್ರಗಳಿವೆ. ಆ 38 ರೈತ ಸಂಪರ್ಕ ಕೇಂದ್ರಕ್ಕೆ ಔಷಧಿಯನ್ನ ನಾಳೆ ಸಂಜೆ ಒಳಗೆ ವಿತರಣೆಯನ್ನ ಮಾಡ್ತೀವಿ. 50% ಇದರಲ್ಲಿ ಸಬ್ಸಿಡಿ ದರದಲ್ಲಿ ನಾವು ವಿತರಣೆಯನ್ನ ಮಾಡಿ ಯಾವಾಗ ಕಾಯಿಲೆಗಳು ಅರಿವು ಮೂಡಿಸಿ ಕೆಲಸವನ್ನ ಮಾಡೋದು. ಜೊತೆಗೆ ನಮ್ಗೊಂದು ಸಭೆಯಲ್ಲಿ ಒಂದು ಒಮ್ಮತದ ತೀರ್ಮಾನ ಏನಂತಂದ್ರೆ ನಾವು ರೈತರಿಗೆ ಅರಿವು ಮೂಡಿಸುವಂತ ಕೆಲಸವನ್ನ ಮಾಡಿ ಯಾವ್ದನ್ನ ನಾವು ಯಾವಾಗ ಹ್ಯೂಮಿಡಿಟಿ ಮತ್ತೆ ಟೆಂಪರೇಚರ್ ಕಡಿಮೆ ಇದ್ದಾಗ ನಾವು ಕಲ್ಟಿವೇಟ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಗಿಡಕ್ಕೆ 100 ಫಂಗಲ್ ಡಿಸೀಸ್ ಬರ್ತದೆ. ಅದನ್ನೆಲ್ಲ ಅರಿವು ಮೂಡಿಸಬೇಕು. ಅದನ್ನ ನಮ್ಮ ರೈತ ಸಂಪರ್ಕ ಕೇಂದ್ರಗಳಿಂದ ಒಂದಷ್ಟು ಪಾಂಪ್ಲೆಟ್ಸ್ ಮಾಡಿಸಿ, ಮತ್ತೆ ಕೃಷಿ ವಾಹಿನಿ ಅಂತ ಏನು ಒಂದಷ್ಟು ವೆಹಿಕಲ್ಸ್ ಇದಾವೆ, ಮತ್ತೆ ಖಾಸಗಿ ಒಂದಷ್ಟು ಆಟೋಸ್ನೆಲ್ಲ ಹೈರ್ ಮಾಡಿ ನಾಳೆಯಿಂದನೇ ಎಲ್ಲಾ ಗ್ರಾಮಗಳಿಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೋಬಳಿ ಮಟ್ಟದಲ್ಲಿ ಅರಿವು ಮೂಡುವಂತ ಕೆಲಸವನ್ನ ನಾವು ಮಾಡ್ತೇವೆ. ಜೊತೆಗೆ ನಮ್ಗೆ ನಮ್ಮ ಏನು
ವಿತರಕರು ಇರ್ತಾರಲ್ಲ, ಈ ಸೀಡ್ಸ್ ವಿತರಕರು ಅಸೋಸಿಯೇಷನ್ಸ್ ನಮ್ಗೊಂದು ಬೆಂಬಲವಾಗಿ ಕಾನೂನು ಅರಿವು ಮೂಡಿಸುವಂತ ರೈತರಿಗೆ ಅರಿವು ಮೂಡಿಸೋ ಕೆಲಸವನ್ನ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅವ್ರು ಸಹ ನಾಳೆಯಿಂದಾನೆ ಒಂದಷ್ಟು ಪಾಂಪ್ಲೆಟ್ಸ್ ಅನ್ನು ಮಾಡಿಸಿ ಅವರು ಸಹ ಒಂದಷ್ಟು ವೆಹಿಕಲ್ಸ್ಗಳನ್ನ ಹಳ್ಳಿ ಬಿಟ್ಟು ಮೆಕ್ಕೆಜೋಳದ ಬೀಜದಲ್ಲಿ ಈ ಒಂದು ಫಂಗಲ್ ಡಿಸೀಸ್ ಅಲ್ಲಿ ಏನೇನು ನಾವು ಮುಂಜಾಗ್ರತಾ ಕ್ರಮ ತಗೊಳ್ಬೇಕು ಅನ್ನೋದನ್ನ ಅರಿವು ಮೂಡಿಸುವಂತ ಕೆಲಸವನ್ನ ಮಾಡ್ತೀವಿ. ಜೊತೆಗೆ ಫಸಲ್ ಬಿಮಾ ಯೋಜನೆಯನ್ನು ನಾನು ಆದಷ್ಟು ಸೆಂಟ್ರಲ್ ಗೌರ್ಮೆಂಟ್ ನ ಒಂದು ಆಶಾದಾಯಕ ಒಂದು ಇನ್ಶೂರೆನ್ಸ್ ಸ್ಕೀಮ್ ಆಗಿರೋದ್ರಿಂದ ಫಸಲ್ ಬಿಮಾ ಯೋಜನೆಯನ್ನು ಮ್ಯಾಸಿವ್ ಆಗಿ ಅದ್ರ ಬಗ್ಗೆ ಡ್ರೈವ್ ಮಾಡಿ ಆದಷ್ಟು ಸುಮಾರು 450 ರೂಪಾಯಿ ಒಂದು ಎಕರೆ ಕಟ್ಟಬೇಕಾಗ್ತದೆ ಇನ್ಶೂರೆನ್ಸ್. ಅದು ಕಟ್ಟಿದ್ರೆ ಮುಂದಿನ ಕ್ರಾಪ್ ಲಾಸ್ ಆದಾಗ ನಾವು ಇನ್ಶೂರೆನ್ಸ್ ನ ಕ್ಲೈಮ್ ಮಾಡ್ಬೋದು. ಅದಕ್ಕೂ ಸಹ ನಾವು ಒಂದಷ್ಟು ಅರಿವನ್ನ ಮುಗಿಸಿ ಆದಷ್ಟು ಹೆಚ್ಚು ಇನ್ಶೂರೆನ್ಸ್ ನ ಮಾಡಿಸ್ಕೊಳ್ಳಿಕ್ಕೆ ರೈತ